ಪನ್ನಾಪುರ ಗ್ರಾಮಸ್ಥರಿಗೆ ಸರ್ಕಾರಿ ಶಾಲೆ ಮೇಲಿರುವ ಸಹಕಾರ ಮತ್ತು ಸಹಬಾಳ್ವೆಯಿಂದ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸಾಧ್ಯವಾಗಿದೆ. ಗೋಣಪ್ಪ ಈರಮ್ಮನ ಹೇಳಿಕೆ. ಹೌದು, ಪನ್ನಾಪುರ ಗ್ರಾಮದಲ್ಲಿ ಹಬ್ಬದ ವಾತಾವರಣ, ಗ್ರಾಮದಲ್ಲಿ ಜಾತ್ರೆ ನಡೆಯುತ್ತೇವೆ ಎಂದ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಗ್ರಾಮದ ತುಂಬೆಲ್ಲ ಸಡಗರ ಸಂಭ್ರಮ ಕೂಡಿದೆ. ಮಕ್ಕಳ ಕಲಿಕೆ ಜೊತೆಗೆ ಮಕ್ಕಳಲ್ಲಿ ಒದಗಿರುವ ಪ್ರತಿಭೆ ಅರಳಲು ಪ್ರತಿಭಾ ಕಾರಂಜಿ ಸೂಕ್ತ ವೇದಿಕೆಯಾಗಿದೆ. ಪನ್ನಾಪುರ ಗ್ರಾಮಸ್ಥರಿಗೆ ಸರ್ಕಾರಿ ಮೇಲಿರುವ ಸಹಕಾರ ಮತ್ತು ಸಹಬಾಳ್ವೆಯಿಂದ ಇಂತಹ ಕಾರ್ಯಕ್ರಮಗಳು ಯಶಸ್ವಿಯಾಗಲು ಸಾಧ್ಯವಿದೆ ಎಂದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪನ್ನಾಪುರದಲ್ಲಿ ಇಟ್ಟಿಗೆ ವಲಯ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮ 2024-25 ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿ ಮುಖ್ಯ ಅತಿಥಿಗಳಾಗಿ ಗೋಣಪ್ಪ ಈರಮ್ಮನಿ ಮುಖ್ಯೋಪಾಧ್ಯಾಯರು ಮಾತನಾಡಿದರು. ಮಕ್ಕಳ ಪ್ರತಿಭಾ ಕಾರಂಜಿಗೆ ಚಾಲನೆ ನೀಡಿದರು. ಸರ್ಕಾರಿ ಶಿಕ್ಷಕರ ನೌಕರರ ಸಂಘದ ಅಧ್ಯಕ್ಷ ಮಹೇಶ್ ರಬರದ್ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಐತಿಹಾಸಿಕ ಗತವೈಭವಗಳನ್ನು ಸಾರುವ ಲಾಲಿ ಪದಗಳು, ಹಂತಿ ಪದಗಳು, ಬೀಸುವ ಪದಗಳು, ಭಜನೆ ಪದಗಳು, ಗೀಗಿ ಪದಗಳು, ಸೋಬಾನೆ ಪದಗಳು ಮರೀಚಿಕೆ ಆಗ್ತಿದ್ದು ಈಗಿನ ಹಳ್ಳಿಗಳಲ್ಲಿ ಹಿರಿಯರು ತಮ್ಮಲ್ಲಿರುವ ಪ್ರತಿಭೆಗಳನ್ನು ಮಕ್ಕಳಿಗೆ ಉಣಿಸಿ ಬೆಳೆಸಲು ಪ್ರಯತ್ನಿಸಬೇಕು. ನಾಡಿನ ಕೀರ್ತಿ ಉತ್ತರೆ ಬೆಳೆಯಬೇಕಿದೆ ಎಂದು ಪನ್ನಾಪುರ ಗ್ರಾಮಸ್ಥರಿಗೆ ಕಿವಿ ಮಾತನ್ನ ತಿಳಿಸಿದರು. ಚೆನ್ನೈ ಹಿರೇಮಠ್, NK64 ನ್ಯೂಸ್ ಬ್ಯೂರೋ, ಕುಕನೂರು. ತರಗತಿಯ ಏಕಕಾಲತೆಯನ್ನು ಹೋಗಲಾಡಿಸಿ ಉತ್ತಮ ಪ್ರತಿಭೆಗಳನ್ನ ತರಲಿಕ್ಕೆ ನಾವು ಇವತ್ತಿನ ಕಾರ್ಯಕ್ರಮ ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಶಾಲೆಗಳ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ. ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಕ್ಕಂಥದ್ದು ಆಗ್ತದೆ. ಎಲ್ಲ ವಿದ್ಯಾರ್ಥಿಗಳು ತಮಗೆ ಬರ್ತಕ್ಕಂಥ ಪ್ರತಿಭೆಗಳನ್ನ ತಮಗೆ ಬರ್ತಕ್ಕಂಥ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮವಾಗಿ ಪ್ರದರ್ಶನ ಮಾಡಬೇಕಂತ ವಿದ್ಯಾರ್ಥಿಗಳಿಗೆ ಒಂದು ನನ್ನ ಸೂಚನೆ. ಅದೇ ರೀತಿಯಾಗಿ ಇನ್ನೊಂದು, ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದಾರೆ. ಕೆಲವೊಂದು ಬೇರೆ ಬೇರೆ ಶಾಲೆಗಳಿಂದ ಕೂಡ ವಿದ್ಯಾರ್ಥಿಗಳು ಬಂದಿದ್ದಾರೆ ಮತ್ತು ಬೇರೆ ಬೇರೆ ಶಾಲೆಗಳಿಂದ ಶಿಕ್ಷಕರು ಕೂಡ ಬಂದಿದ್ದಾರೆ. ಅದರಲ್ಲಿ ಕೂಡ ಶಿಕ್ಷಕರು ಅವರ ಪ್ರತಿಭೆಗಳನ್ನು ಗುರುತಕ್ಕಂಥ ಸಂದರ್ಭದಲ್ಲಿ ಸ್ಪರ್ಧೆಯಲ್ಲಿ ಒಂದು ನಿರ್ಣಯವನ್ನು ಪಕ್ಷಪಾತದಿಂದ ಮಾಡಬಾರ್ದು, ನಿಷ್ಪಕ್ಷಪಾತವಾಗಿ ಮಾಡಬೇಕನ್ನೋದು ಒಂದು ನಮ್ಮ ನಿರ್ಣಾಯಕರಲ್ಲಿ ಒಂದು ನಾನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಈ ಊರಿನ ಜಾತ್ರೆ ಅಕ್ಷರ ಜಾತ್ರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಹಬ್ಬದಂತೆ ಕರಿಯಮ್ಮನ ಗುಡಿ ಹತ್ತಿರ ಪೆಂಡಲ್ ಹಾಕಿ ಗೋಧಿ ಹುಗ್ಗಿಯ ಸಂಭ್ರಮ, ಶಾಲೆಯಲ್ಲಿ ಉಪ್ಪಿಟ್ಟು ಮಾಡಿ ಎಲ್ಲರನ್ನು ಸ್ವಾಗತ ಮಾಡಿ ಬ್ಯಾಚ್ ಹಾಕಿ ಅತ್ಯಂತ ಒಂದು ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ರೆ, ಒಟ್ಟು ಮಕ್ಕಳ ಒಂದು ಕಲಿಕೆಗೆ ಅತ್ಯಂತ ಬದ್ಧತೆಯಿಂದ ಗ್ರಾಮಸ್ಥರು ತನು ಮನ ಧನ ಸುಮಾರು 1 ಲಕ್ಷಕ್ಕಿಂತ ಅಧಿಕ ಒಂದು ಹಣವನ್ನು ಸಂಗ್ರಹ ಮಾಡಿ ಉಳಿದ ಹಣದಿಂದ ಈ ಶಾಲೆಯ ಒಂದು ಸುಣ್ಣ ಬಣ್ಣ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕಿದ್ರೆ, ಇಂಥ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರ ಐತಲ್ಲ, ಅದನ್ನೆಂದೆಂದು ನಾವು ಚಿರಸ್ಮರಣೀಯವಾಗಿ ನೆನಪಿಟ್ಟಿರ್ತೀವಿ ಅಂತಕ್ಕಂಥ ಮಾತನ್ನ ನಾನು ಮತ್ತೊಮ್ಮೆ ಹೇಳ್ತೇನೆ. ಲಾವಣಿ ಪದಗಳಾಗಲಿ, ಹಂತಿ ಪದಗಳಾಗಲಿ, ಭಜನಾ ಪದಗಳಾಗಲಿ ಅಥವಾ ಕುಟ್ಟುವ, ಬೀಸುವ, ಲಾಲಿಯ ಹಾಡುವಂತ ಹಲವಾರು ಹಾಡುಗಳನ್ನ ನಮ್ಮ ನಾಲಿಗೆ ಆಗಾಗ ಗುಣಗುಣಿಸ್ತಾ ಇತ್ತು. ಇವತ್ತು ಬಹುಶಃ ನಾವು ಯಾವ ಹಂತದಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ರ, ಇವತ್ತಿನ ಹೆಣ್ಣು ಮಕ್ಕಳು ಒಂದು ಮಗುವಿಗೆ ಜನ್ಮ ನೀಡಿದ್ರೆ ಆ ಮಗುವನ್ನು ಸಂತೈಸುವಂತ ಅದ್ಭುತ ಶಕ್ತಿಯಾಗಿರ್ತಕ್ಕಂಥ ಲಾಲಿ ಪದಗಳೇ ಇವತ್ತು ನಮ್ಮ ಹೆಣ್ಮಕ್ಳಿಗೆ ಬರ್ತಾ ಇಲ್ಲ. ಲಾಲಿ ಹಾಡುಗಳೇ ಇವತ್ತು ನಾವು ಕಣ್ಮರೆಯಾಗಿ ಹೋಗ್ತಾ ಇವೆ. ಇವತ್ತು ನೋಡಿ ಯಾವ ಹಂತದಲ್ಲಿ ನಮ್ಮ ಸಂಸ್ಕೃತಿ ಅಧಃಪತನಕ್ಕೆ ಇವತ್ತು ಹೋಗ್ತಾ ಇದೆ. ಆ ಸಂಸ್ಕೃತಿಯನ್ನ ಇವತ್ತು ಪುನರುಜ್ಜೀವನಗೊಳಿಸುವಂತ ಸಂದಿಗ್ಧ ಕಾಲಗಳು ಇವತ್ತು ನಾವು ಬಂದು ನಿಂತಿದ್ದೇವೆ.